ಒಂದು ದಟ್ಟ ಕಾಡಿನಲ್ಲಿ ಒಂದು ಭಯಾನಕ ಸಿಂಹ ವಾಸಿಸುತ್ತಿತ್ತು. ಅದು ಪ್ರತಿದಿನ ಕಾಡಿನ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು. ಎಲ್ಲ ಪ್ರಾಣಿಗಳು ತುಂಬಾ ಭಯಗೊಂಡಿದ್ದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹದ ಬಳಿ ಹೋದವು. ನಾವು ಪ್ರತಿದಿನ ಒಂದು ಪ್ರಾಣಿಯನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇವೆ, ದಯವಿಟ್ಟು ಉಳಿದ ಪ್ರಾಣಿಗಳನ್ನು ಬೇಟೆಯಾಡಬೇಡಿ ಎಂದು ಕೇಳಿಕೊಂಡವು. ಸಿಂಹ ಅದಕ್ಕೆ ಒಪ್ಪಿತು. ಕೆಲವು ದಿನಗಳ ನಂತರ ಒಂದು ಚಿಕ್ಕ ಮೊಲದ ಸರದಿ ಬಂತು. ಆ ಮೊಲ ತುಂಬ ಚತುರವಾಗಿತ್ತು. ಅದು ನಿಧಾನವಾಗಿ ಸಿಂಹದ ಗುಹೆಯ ಕಡೆಗೆ ಹೋಯಿತು. ಸಿಂಹ ಕೋಪದಿಂದ ಕೇಳಿತು, ಇಷ್ಟು ತಡವಾಗಿ ಯಾಕೆ ಬಂದೆ? ಮೊಲ ಉತ್ತರಿಸಿತು, ಮಾರ್ಗದಲ್ಲಿ ಮತ್ತೊಂದು ಸಿಂಹ ನನ್ನನ್ನು ತಡೆದಿತ್ತು. ಅದು ಕಾಡಿನ ರಾಜ ನಾನು ಎಂದು ಹೇಳಿತು. ಇದನ್ನು ಕೇಳಿದ ಸಿಂಹ ತುಂಬ ಕೋಪಗೊಂಡಿತು. ಆ ಸಿಂಹ ಎಲ್ಲಿದೆ? ತಕ್ಷಣ ತೋರಿಸು ಎಂದು ಗರ್ಜಿಸಿತು. ಮೊಲ ಸಿಂಹವನ್ನು ಕಾಡಿನಲ್ಲಿದ್ದ ಒಂದು ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು. ಅದು ಬಾವಿಯೊಳಗೆ ಇದೆ ಎಂದು ಮೊಲ ಹೇಳಿತು. ಸಿಂಹ ಬಾವಿಯೊಳಗೆ ನೋಡಿತು. ನೀರಿನಲ್ಲಿ ತನ್ನ ಪ್ರತಿಬಿಂಬ ಕಾಣಿಸಿತು. ಅದನ್ನೇ ಮತ್ತೊಂದು ಸಿಂಹ ಎಂದು ಭಾವಿಸಿತು. ಕೋಪಗೊಂಡ ಸಿಂಹ ಗರ್ಜಿಸಿ ಬಾವಿಯೊಳಗೆ ಜಿಗಿಯಿತು. ಆದರೆ ಅದು ನೀರಿನಲ್ಲಿ ಬಿದ್ದು ಹೊರಬರಲಿಲ್ಲ. ಎಲ್ಲ ಪ್ರಾಣಿಗಳು ಸಂತೋಷಪಟ್ಟವು. ಚತುರ ಮೊಲವನ್ನು ಎಲ್ಲರೂ ಹೊಗಳಿದರು. ಆ ದಿನದಿಂದ ಕಾಡಿನ ಪ್ರಾಣಿಗಳು ಶಾಂತಿಯಿಂದ ಬದುಕಲು ಶುರುಮಾಡಿದವು. ನೀತಿ: ಬಲಕ್ಕಿಂತ ಬುದ್ಧಿಯೇ ದೊಡ್ಡದು.